ಹಾಯ್ ಸಿಸ್ಟರ್. ಹಾಯ್ ಶ್ರೀನಿ. ಇವತ್ತು ನಮಗೆ ಏನು ಅಡುಗೆ ಸ್ಪೆಷಲ್ ಮಾಡ್ತಿದ್ದೀರಾ? ಇವತ್ತು ನಿಮಗೋಸ್ಕರ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ತಿದ್ದೀನಿ ಶ್ರೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಪೆಪ್ಪರ್, ಜೀರಿಗೆ. ಓಕೆನಾ? ಸಣ್ಣ ಸಣ್ಣಗೆ ಹಚ್ಕೊಂಡಿರೋ ಮಶ್ರೂಮ್, ನಿಮ್ಗೆ ಈರುಳ್ಳಿ 2, ಕ್ಯಾಪ್ಸಿಕಮ್ 1, ಎಣ್ಣೆ, ಉಪ್ಪು, ಅರಿಶಿನ ಪುಡಿ. ಮಶ್ರೂಮ್ನ ಕಟ್ ಮಾಡ್ಕೋಬೇಕು ಶ್ರೀನಿ, ಚಿಕ್ಕ ಚಿಕ್ಕದಾಗಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸಣ್ಣಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋ ಶ್ರೀನಿ. ದಪ್ಪಕ್ಕೆ ಬೇಕಂದ್ರೆ ದಪ್ಪಕ್ಕೆ, ನಿಮ್ಮ ಚಾಯ್ಸ್ ಹೆಂಗಿದೆಯೋ ಹಂಗೆ. ಇದು ಬೀಜ ಇದ್ರೆ ಬೀಜ ತೆಕ್ಕೋಬಿಡಿ ಶ್ರೀನಿ. ಓಕೆ ಸಿಸ್ಟರ್. ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ಮು ನಿಮ್ಮ ಚಾಯ್ಸು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಎಲ್ಲ ಒಂದು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಬಿಡು ಶ್ರೀನಿ, ಮಾಡೋವಾಗ ಈಸಿ ಆಗುತ್ತೆ ನಿಮಗೆ. ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಒಂದು ಸೈಡ್ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಹಾಗೆ ಶುಂಠಿ ತೊಗೊಳ್ಳಿ. ಶುಂಠಿನೂ ಅಷ್ಟೇ ಚಿಕ್ಕ ಚಿಕ್ಕದಲ್ಲಿ ಚಾಪ್ ಮಾಡ್ಕೊಳ್ಳಿ. ಪೇಸ್ಟ್ ಹಾಕೋಬೋದು ಶ್ರೀನಿ, ಆದರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಬರೀ ಅರ್ಧ ಮೆಣಸಿನ್ಕಾಯಿನ ಅರ್ಧ ಮಾಡ್ಕೊಳ್ಳಿ ಸಾಕು. ಸಣ್ಣ ಸಣ್ಣದಾಗಿದ್ರೆ ಖಾರ ಜಾಸ್ತಿ ಆಗಿಬಿಟ್ರೆ ಬಾಯಿಗೆ ಹಂಗೆ ಸಿಕ್ಕತ್ತೆ. ಕಟ್ ಮಾಡ್ಕೊಂಡಿದ್ದಾಯ್ತು ಶ್ರೀನಿ. ಸೊ ಇವಾಗ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಗ್ಯಾಸ್ ಹತ್ತನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಶ್ರೀನಿ, ಡ್ರೈ ಫ್ರೈ. ಇವಾಗ ಅದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಬಿಡಿ. ಇವಾಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಹುರ್ಕೊಂಡಿದ್ದಾಯ್ತು ಶ್ರೀನಿ, ಸ್ವಲ್ಪ ಆರ್ಲಿ ಪುಡಿ ಮಾಡ್ಕೊಳ್ಳೋಣ. ಬೇಕಂದರೆ ಮಿಕ್ಸಿಯಲ್ಲೂ ಪುಡಿ ಮಾಡ್ಕೋಬೋದು ಶ್ರೀನಿ, ಇದರಲ್ಲಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಅಂತನಾ? ಹಾಂ, ಟೇಸ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬಿಸಿ ಆಯ್ತಲ್ಲ, ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ. ಹಸಿಮೆಣಸಿನ್ಕಾಯಿ ಹಾಕೋಬೇಕು. ನೆಕ್ಸ್ಟು ಈರುಳ್ಳಿ, ಕರ್ಬೇವಿನ ಸೊಪ್ಪು. ಸೊ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಈರುಳ್ಳಿ ಆಯ್ತಲ್ಲ ಸುಮ್ಮನೆ,
ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಬಿಡೋಣ. ಇದೆಲ್ಲ ಎಣ್ಣೆಲಿ ಹುರ್ಕೊಂಡ್ರೆ ಹಸಿ ವಾಸನೆ ಹೋಗ್ಬಿಡುತ್ತೆ. ಸೊ ಒಂದೊಂದು ಸ್ವಲ್ಪ ಹಾಕಿ ಹುರ್ಕೋಬೇಕು. ಘಮ ಘಮ ಸುವಾಸನೆ. ಇದು ಸ್ವಲ್ಪ ಆಯಿತು ಚಿನ್ನಿ. ಸೊ ಇವಾಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ, ಮಶ್ರೂಮ್ ಹಾಕೊಳ್ಳೋಣ. ಸಾರಿ ಚಿನ್ನಿ, ಕನ್ಫ್ಯೂಸ್ ಆಗಿ ಕ್ಯಾಪ್ಸಿಕಮ್ ಅಂದರೆ ಮಶ್ರೂಮ್ ಹಾಕೊಳ್ಳೋಣ. ಸೊ ಇವಾಗ ಆಯಿತು. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಉಪ್ಪು ನೋಡಿಕೊಂಡ್ರೆ ಕಡಿಮೆನೇ ಹಾಕ್ಕೊಳ್ಳಿ ಫಸ್ಟು, ಆಮೇಲೆ ಬೇಕಿದ್ರೆ ಹಾಕೋಬೋದು. ಜಾಸ್ತಿ ಆಯ್ತು ಅಂದರೆ ಕಡಿಮೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾಕಂದರೆ ಪೆಪ್ಪರ್ ಕೂಡ ಹಾಕ್ತಿರಲ್ಲ, ಅದು ಸಾಲ್ಟ್ ಫಿಶ್ ಬಂದ್ಬಿಡುತ್ತೆ. ನೀರು ಬಂದು ಆಪ್ಷನಲ್, ಬೇಕಿದ್ರೆ ಹಾಕಿಲ್ಲ ಅಂದರೆ ಇಲ್ಲ. ಸ್ವಲ್ಪ ಹೊತ್ತು ಹಂಗೆ ಬಿಟ್ಟರೆ ಅದೇ ಬೇಯಿಸ್ಕೊಳ್ಳುತ್ತೆ. ನೋಡಿ ಶ್ರೀನಿ, ನಾವು ನೀರೇ ಆ್ಯಡ್ ಮಾಡಲಿಲ್ಲ, ಇದೇ ನೀರು ಬಿಟ್ಬಿಡತ್ತೆ. ಸೊ ಇದು ಜಾಸ್ತಿ ಏನಾದರೂ ನಾವು ನೀರು ಆ್ಯಡ್ ಮಾಡೋಕ್ಕೆ ಹೋದ್ರೆ ಅದು ಗೊಜ್ಜು ಥರ ಆಗಿಬಿಡತ್ತೆ. ಅದಕ್ಕೇ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದಷ್ಟು ಕದೆ ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ಸೊ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಈಗ ಸ್ವಲ್ಪ ಹೊತ್ತು ಬೇಯೋ ಅಷ್ಟೊತ್ತಿಗೆ ಅದನ್ನು ಪೌಡ್ರ್ ಮಾಡ್ಕೊಬಿಡೋಣ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡಿರೋದನ್ನ ಪುಡಿ ಮಾಡ್ಕೊಳ್ಳೋಣ. ಆರಿದೆ ಇದು. ಸೊ ನೀಟಾಗಿ ಪುಡಿ ಮಾಡ್ಕೋಬೇಕು. ತರಿಯಾಗೇ ಇರಲಿ, ನುಣ್ಣಕ್ಕೂ ಏನು ಬೇಡ. ಆಗಿದೆ. ಸೊ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಸೊ ಇದು ನೀರು ಸ್ವಲ್ಪ ಇದಾಗ್ತಾ ಇದೆ. ಸೊ ತಿರುಗಿಸ್ಕೊಳ್ಳಿ, ನಂಗೆ ಸ್ವಲ್ಪ ಬೇಯಬೇಕನ್ಸುತ್ತೆ. ಫುಲ್ ನೀರು ಡ್ರೈ ಆಗಬೇಕು. ಇವಾಗ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಪೌಡರ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಸೊ ಇವಾಗ ಇದು ಫುಲ್ಲು ಆಗಿದೆ ಶಿನ್ನೆ. ಓಕೆನಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಖಾರ ಅನಿಸಿದ್ರೆ ಬೇಕಿದ್ರೆ ನಿಮಗೆ ಲೆಮನ್. ಓಕೆನಾ? ಸೊ ಇದು ಇವಾಗ ಆಗಿದೆ. ಸಾಂಬಾರ್ ಮಾಡಿದ್ದೀನಿ. ಶಿನ್ನಿ, ಇದು ರೆಡಿ ಆಯಿತು. ಇವಾಗ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳು ಶಿನ್ನಿ ಹೆಂಗಿದೆ ಅಂತ. ಸೂಪರ್ ಆಗಿದೆ ಅಕ್ಕ. ಥ್ಯಾಂಕ್ ಯು ಶಿನ್ನಿ. ವೆಲ್ಕಮ್.